ತುಂಬಾ ಕೆಟ್ಟದ್ದು ಅನ್ನೋ ವಿಷಯವನ್ನ ಮುಂದಿಟ್ಟುಕೊಂಡು 33 ನಿಮಿಷಗಳ ಕಿರುಚಿತ್ರವೊಂದು ಮೂಡಿಬಂದಿದೆ. ಕಲೆ, ಕೊಲೆ, ಹಣದ ಸುತ್ತ ನಡೆಯುವ ಕಥೆಯನ್ನ ಪ್ರಶಾಂತ್ ಮಯೂರ ಸಣ್ಣ ಸ್ಕ್ರೀನ್ ಪ್ಲೇ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಇದನ್ನು ನೋಡಿದಾಗ ಇದು ಕಿರುಚಿತ್ರ ಅನ್ಸೋದೇ ಇಲ್ಲ. ಯಾಕಂದ್ರೆ ಸೌಂಡ್, ಕ್ಯಾಮೆರಾ ವರ್ಕ್, ಕಂಟೆಂಟ್ ಎಲ್ಲವೂ ಬಿಗ್ ಬಜೆಟ್ ಸಿನಿಮಾ ರೀತಿ ಇದೆ. ಹಾಗೆ ನಾಯಕ ನಾಯಕಿಯ ಅಭಿನಯ ಎಲ್ಲರೂ ಮೆಚ್ಚುವಂತಿದೆ. ಕಿರುಚಿತ್ರ ಪ್ರದರ್ಶನದ ನಂತರ ಮಾತಿಗಿಳಿದ ನಿರ್ದೇಶಕ, ನಟ, ನಿರ್ಮಾಪಕ ಪ್ರಶಾಂತ್ ಮಯೂರ ಅಣ್ಣಾವ್ರ ಅಭಿಮಾನಿ. ಅಣ್ಣಾವ್ರ ಧ್ವನಿಯಿಂದ ಆರಂಭವಾಗಿ ಅಣ್ಣಾವ್ರ ಧ್ವನಿಯಿಂದ ಕಿರುಚಿತ್ರ ಪೂರ್ಣಗೊಳ್ಳಲಿದೆ. ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಕಟಿಸಲಾಗುವುದು. ಕಿರುಚಿತ್ರ ಆದ್ರೆ QR ಕೋಡ್ ಮೂಲಕ ಕನಿಷ್ಠ ₹20 ಕೊಡಬಹುದು. ಇದು ಸಕ್ಸಸ್ ಆದ್ರೆ ಇಂಥ ಅನೇಕರು ಬರ್ತಾರೆ. 5 ಲಕ್ಷಕ್ಕೂ ಅಧಿಕ ಹಣ ಖರ್ಚಾಗಿದೆ. ಈ ಕಿರುಚಿತ್ರ ತೆಲುಗಿನಲ್ಲಿ ಬರುತ್ತಿದೆ. ತೆಲುಗಿನಲ್ಲಿ ಇದೇ 21ರಂದು ವಾಹಿನಿಯಲ್ಲಿ ಬಿಡುಗಡೆಯಾಗಲಿದೆ. ಅಣ್ಣಾವ್ರ ಧ್ವನಿ ತೆಲುಗಿನಲ್ಲಿಯೂ ಇರಲಿದೆ ಅಂದ್ರು. ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ನಾವು ಒಬ್ಬನೇ ಅಂತ ಅಲ್ಲ, ಮಧುಚಂದ್ರ, ವನಿತಾ, ರಘುಪ್ರಸಾದ್, ಶಿವಕುಮಾರ್, ರಾಜೇಶ್ ಎಲ್ಲ ತುಂಬಾ ಜನ ಬಂದಿದ್ದಾರೆ, ಇಲ್ಲೇ ಇದ್ದಾರೆ ಎಲ್ಲ ಪ್ರೊಡ್ಯೂಸರ್ಸ್. ಸೊ ಎಲ್ಲರೂ ಸೇರಿ ಮಾಡಿರುವಂತಹ ಚಿತ್ರ ಸರ್ ಇದು. ಹೇಳ್ಬೇಕು, ಮಯೂರ ಟಾಕೀಸ್ ವತಿಯಿಂದ ಇದು 2ನೇ ಚಿತ್ರ. ಫಸ್ಟ್ ಒಂದು ಬಿಹೈಂಡ್ ದ ಪಾರ್ಸಲ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅದಾದ್ಮೇಲೆ ತೆಲುಗು ಆಫರ್ ಬಂದಿತ್ತು, ಅದೊಂದೆರಡು ಮೂವಿ ಮಾಡಿ ನಿಂತೋಯ್ತು. ಅದಾದ್ಮೇಲೆ ಇದು ಮಾಡಿದ್ದು ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ, ಒಂದು ಹೊಸದಾಗಿ ಏನಾದ್ರು ಪ್ರಯತ್ನ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದಂಥದ್ದು. ಆ್ಯಂಡ್ ಕಂಪ್ಲೀಟ್ ಸಿಂಗ್ ಸೌಂಡ್ ಅಲ್ಲಿ ಮಾಡುವಂಥ ಮೂವಿ. ನೀವು ಕೇಳಿಸ್ಕೊಂಡಿರ್ಬೋದು ನಿಮಗೆ ಸೌಂಡ್ ಹೆಂಗೆ ಅನಿಸ್ತು ಏನು ಅಂತ. ಕೆಲವರು ಹೇಳ್ತಾರೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಅಂತ. ರಿಷಾನ್ ಆದಿತ್ಯ ಅಂತ ಹಿ ಡಿಡ್ ಅ ವೆರಿ ಗುಡ್ ಜಾಬ್. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ರಿಷಾನ್ ಆದಿತ್ಯ ಅಂತ. ಆ್ಯಂಡ್ ಎಡಿಟರ್ ಬಂದು ಉಜ್ವಲ್ ಗೌಡ ಅಂತ, ಉಜ್ವಲ್ ಗೌಡ ಅವ್ರು ಮಾಡಿದ್ದಾರೆ. ನಮ್ಮ ಪಾಂಡ್ಯನ್ ಕೂಪರ್ ಸರ್, ನಾನು ಫಸ್ಟ್ ಫಸ್ಟ್ 7 ವರ್ಷದಿಂದ ನಾವು ಮೂವಿ ಮಾಡೋದು ನಮಗೆ ಕ್ಯಾಮ್ರಾಮನ್, ಈಗಲೂ ಅವರೇ ಕ್ಯಾಮ್ರಾಮನ್ ನಮಗೆ. ಸೊ ಒಂದು ಒಳ್ಳೆ ಬಾಂಡಿಂಗ್ ಇರೋದ್ರಿಂದ ಒಂದು ಒಳ್ಳೆ ಚಿತ್ರ ಬಂತು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆಲ್ಲ ಖುಷಿ ಆಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ಲೆಟ್ಸಿ ಸರ್, ಫೀಚರ್ ಫಿಲ್ಮ್ಗೂ ಶಾರ್ಟ್ಗೂ ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅನ್ನಿಸ್ತು. ಆ್ಯಂಡ್ ಫೀಚರ್ ಫಿಲ್ಮ್ ನಾನು ಮಾಡಿದ್ರೆ ನೋಡ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ. ನಿಜ ಸರ್. ಸೊ ನಮ್ಗೇನಂದ್ರೆ ನಾನು ಹೇಳ್ಬಲ್ಲ ಸರ್, ಆಲ್ರೆಡಿ 2 ಮೂವಿ ನಿಂತೋಗಿದೆ. ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಗೆ ಇದ್ದಿದ್ದ ಬಡ್ಜೆಟ್ ಲಿಮಿಟ್ಸ್ ಅಲ್ಲಿ ನಾವು ಏನ್ ಕೊಡ್ಬೋದು, ಏನ್ ನೋಡಿಸ್ಬೋದು ಅಂತ ನನಗೆ ಬೇರೆ ಒಂದು ಆಪ್ಷನ್ ಕಾಣಿಸ್ಲಿಲ್ಲ. ನಮ್ಗೆ ಇದ್ದಿದ್ದ ಬಡ್ಜೆಟ್ ಸರಿ ಇದ್ದು ಕ್ರಾಸ್ ಮಾಡೋದು ಏನೂ ಮಾಡೋಕ್ಕಾಗಲ್ಲ. ಈ ಬಡ್ಜೆಟ್ ಅಲ್ಲಿ ಮೂವಿ ಅಂತೂ ಮಾಡೋಕ್ಕಾಗಲ್ಲ. ವಾಟ್ ಎಲ್ಸ್ ಏನ್ ಮಾಡ್ಬೋದು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಮಾತಾಡಿ ನನ್ನ ಕಡೆಯಿಂದ ಇಷ್ಟ ಆಗುತ್ತೆ. ಅಂಡ್ ಮೇನ್ ಥಿಂಗ್ ಗಣೇಶ್ ರಾಜು ಅಂತ ಅವ್ರು ಬಂದಿಲ್ಲ ಇಲ್ಲಿ, ಮೈನ್ ಪ್ರೊಡ್ಯೂಸರ್ ಅವ್ರು ಕೂಡ. ನಾನು ಏನ್ ಮಾಡ್ಬೋದು ಅಂತ ಅನ್ಕೊಂಡಾಗ ಇದೊಂದು ಐಡಿಯಾ ಬಂತು. ಸಿಂಗ್ ಸೌಂಡ್ ಅಲ್ಲಿ ಶಾರ್ಟ್ ಫಿಲ್ಮ್ ಸ್ವಲ್ಪ ದೊಡ್ಡದಾಗೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಮೇಡಮ್ ಅವ್ರು ಹೇಳ್ತಾ ಇದ್ರು, ನಾನು ಯಾವ್ದು ಶಾರ್ಟ್ ಫಿಲ್ಮ್ಗೆ ಆಂಕರ್ ಆಗಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಒಂದ್ಸಲ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಏನು ಅಂತ. ಅಂಡ್ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನಮ್ಮ ಬಡ್ಜೆಟ್ ಏನಿತ್ತು ಅವ್ರ ಮೂವಿ ಅಂತೂ ಮಾಡೋಕ್ಕಾಗಲ್ಲ, ಒಂದು ಶಾರ್ಟ್ ಫಿಲ್ಮ್ ಮಾಡಿ ಕೊಡೋಣ ಅಂತ ಕೊಟ್ಟಿದ್ದೀನಿ ಸರ್. ಅಂಡ್ 3 ಅವರ್ ಇದನ್ನ ನಾನು ಹೇಗೆ ಹಿಂಗ್ ಕೊಡ್ಬೇಕು ಏನೋ ನನಗೂ ಗೊತ್ತಿಲ್ಲ, ಜನಗಳಿಗೆ ಹೇಗೆ ತಲುಪಿಸ್ಬೇಕು ಅಂತ ನನಗೂ ಗೊತ್ತಿಲ್ಲ. ಈ 1.5 ವರ್ಷದಿಂದ ನಾನು ಫೀಚರ್ ಫಿಲ್ಮ್ಸ್ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ. ನಾನು ಸ್ಕ್ರಿಪ್ಟ್ಸ್ ಎಲ್ಲ ಆಗಿದೆ, ಆಲ್ಮೋಸ್ಟ್ ಒಂದು 3 to 4 ಸ್ಕ್ರಿಪ್ಟ್ಸ್ ಆಗಿದೆ. ನಿಮ್ಮ ಕಡೆಯಿಂದ ನಾನು ಇಷ್ಟೇ ನಾನು ಹೇಳ್ಕೊಡೋದು, ಅಟ್ಲೀಸ್ಟ್ ಯಾವ್ದಾದ್ರು ಒಂದು 2-3 ಜನ ಪ್ರೊಡ್ಯೂಸರ್ಸ್ ಹೋದ್ರು ವಿಲ್ ಬಿ ಹ್ಯಾಪಿ. ಅಟ್ಲೀಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಖುಷಿ ಆಗ್ತೀನಿ. ಇಲ್ಲ ನಮ್ಮ ಕ್ಯಾಮ್ರಾಮನ್ ಸಿಕ್ಕರು ನಂಗೆ ಒಂಥರ ಖುಷಿ. ಯಾರಾದ್ರೂ ಒಬ್ಬರು ಸಿಕ್ಕಿ ಚಾನ್ಸ್ ಮಾಡ್ತಿದ್ರೆ ಒಂಥರ ಹೇಳ್ತಾರೆ ಹೊಸ ಚಾನ್ಸ್ ಸಿಕ್ತು ಅಂತ. ಇದು ಸೊ ಹ್ಯಾಪಿ ಫಾರ್ ದಟ್. ನನಗೂ ಖುಷಿ ಆಗುತ್ತೆ. ಇನ್ನೊಂದು ಚಾನ್ಸ್ ಸಿಕ್ಕರೆ ಇನ್ನೂ ಡಬಲ್ ಖುಷಿ ಆಗ್ತೀನಿ ನಾನು. ನಟಿ ಯುಕ್ತಾ ಪರ್ವಿ ಮಾತನಾಡಿ, ಛಾಯಾಗ್ರಾಹಕರು ಚಿತ್ರವನ್ನ ಅದ್ಭುತವಾಗಿ ತೋರಿಸಿದ್ದಾರೆ. ಸಿಗರೇಟ್ ಸಿನಿಮಾ ಮಾಡೋದಕ್ಕಾಗಿ ಮಾತ್ರ ಸೇವನೆ ಮಾಡಿದ್ದೇನೆ. ಯಾರು ಕೂಡ ಸಿಗರೇಟ್ ಸೇದಬೇಡಿ. ಸಿಗರೇಟ್ ಸೇದೋದನ್ನ 6-7 ಟೇಕ್ ತೆಗೆದುಕೊಂಡಿದ್ದೇನೆ. ನಾನು ಕೂಡ ಪತ್ರಕರ್ತೆ. ಕನ್ನಡದಲ್ಲಿ 3 ಹಾಗೇನೆ 1 ತಮಿಳು ಮತ್ತು ಮಲಯಾಳಂ ಚಿತ್ರದಲ್ಲಿ ಅಭಿನಯಿಸಿದ್ದೇನೆ ಎಂದ್ರು. ನಮಸ್ಕಾರ, ನನ್ನ ಹೆಸರು ಯುಕ್ತಾ ಅಂತ. ಜೋಕರ್ ಆಕ್ಟರ್. ನಮ್ಮ ಶಾರ್ಟ್ ಫಿಲ್ಮ್ ಹೇಳ್ಬೋದು. ಇಟ್ ವಾಸ್ ಪ್ರೊಫೆನ್ಸಸ್ ಟೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಒಂದು ಹೊಸ ಪಯಣ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀವಿ. ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಹೇಳ್ಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ ನನ್ನ ಕಾಸ್ಟಿಂಗ್ ಮಾಡೋರು ಲಿಯಾ ವಂಶಿ ಸಿಟ್ಟಿಂಗ್ ರೈಟ್ ಅಲ್ಲಿ ಕೂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇಡೀ ಟೀಮ್ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಆಲ್ಮೋಸ್ಟ್ 5-6 ದಿನ ಒಳಗಡೆ ನಾವು ಶೂಟಿಂಗ್ ಮುಗಿಸಿರೋದು. ಸೊ ಒಂದೇ ಜಾಗದಲ್ಲಿ ಈ ತರ ಅಂದ್ರೆ ಒಂದು ಫ್ಯಾಮಿಲಿ ತರ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ. ಇಡೀ ಟೀಮ್ ಜೊತೆ ಕೆಲಸ, ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಒಪಿನಿಯನ್.
ಎಲ್ಲರೂ ಫ್ರೆಶರ್ಸ್ ಸಿನಿಮಾ ಒಂದ್ ಕಡೆ ಸಿಕ್ಕಿದ್ರೆ ಗೊತ್ತಲ್ಲ ಒಂಥರ ಬೇರೆ ತರ ನಮ್ಗೆ ಜೋಶ್ ಇರುತ್ತೆ. ಎವ್ರಿಬಡಿ ಸೋ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಟು ಡೂ ಸಮಥಿಂಗ್. ಇನ್ನೊಂದು ನಮ್ಮ ಪಾಂಡ್ಯನ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಐ ಥಿಂಕ್ ಈ ಶೋಡ್ ಮೀ ವೆರಿ ಬ್ಯೂಟಿಫುಲಿ, ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಆಕ್ಚುಲಿ ಹೇಳ್ಬೋದು. ಮೂವಿ ಇದಕ್ಕೆ ಮುಂಚೆ ನಾನು ಆಗ್ಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ, 3 ಕನ್ನಡ ಮೂವೀಸ್, 1 ತಮಿಳ್ ಮೂವಿ, ತಮಿಳ್ ಮತ್ತು ಮಲಯಾಳಂ ಬೈಲಿಂಗ್ವಲ್ ಮಾಡಿದ್ದೀನಿ. ಸಿನಿಮಾಗೋಸ್ಕರ ನಾನು ಸೇರಿದ್ದೀನಿ. ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು ಸಿಗರೇಟ್ ಸೇದಕ್ಕೆ ಹೋಗ್ಬೇಡಿ. ಸೊ ಗೊತ್ತಿಂಗ್ ಸೊ ಜಸ್ಟ್ ಫಾರ್ ದ ಸಿನಿಮಾಗೋಸ್ಕರ ನಾನು ಮಾಡಿದ್ದೀನಿ. ಬಿಕಾಸ್ ಸಿನಿಮಾ ನಿಜವಾಗ್ಲೂ ಏನ್ ಹೇಳ್ಬೇಕಾದ್ರೆ ಬಿ ವಾಟ್ ವಿ ಡೂ ಇನ್ ರಿಯಲ್ ಲೈಫ್ ಅದನ್ನ ನಾವು ತೋರಿಸ್ತೀವಿ. ಏನಾದ್ರು ಕತೆ ಈಗ ರೊಮ್ಯಾಂಟಿಕ್ ಸ್ಟೋರಿ ಇದ್ದಿದ್ರೆ ಆಬ್ವಿಯಸ್ಲಿ ಅದೊಂದು ಕ್ಲೋಸ್ನೆಸ್ ಇರುತ್ತೆ. ಸೊ ನಾವು ನಿಜ ಜೀವನದಲ್ಲಿ ನಾವು ಏನ್ ಮಾಡ್ತೀವಿ, ವಿ ಆಕ್ಟರ್ಸ್ ನಮ್ಮಲ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ ಇರುತ್ತೆ, ನಾವು ಏನೇನೋ ಮಾಡ್ಬೇಕು. ಸೊ ಇಟ್ ಇಸ್ ಅ ಪರ್ಸನಲ್ ಚಾಯ್ಸ್. ಐ ಥಾಟ್ ನಾನು ಮಾಡಬೇಕು, ನಾನು ಮಾಡ್ತೀನಿ, ಇಟ್ಸ್ ಓಕೆ. ಸೊ ಬರೀ ಸ್ಕ್ರೀನ್ಗೋಸ್ಕರ ನಾನು ಮಾಡಿದ್ದು. ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಐ ಡು ನಾಟ್ ಇನಿಷಿಯೇಟ್ ಎನಿ ಆಫ್ ದಿಸ್ ಸಬ್ಸ್ಟೆನ್ಸಸ್. ಥ್ಯಾಂಕ್ ಯು. ಮಧುಸೂದನ್, ಶೈಲೇಶ್, ಓಕ್ರಂ ರಮೇಶ್ ಮುಂತಾದವರ ಅಭಿನಯ ಆಯಿತು. ಪಾಂಡಿಯನ್ ಕುಪ್ಪನ್ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ರಿಶಾನ್ ಆದಿತ್ಯ ಅದ್ಭುತ ಹಿನ್ನೆಲೆ ಮತ್ತು ಸಂಗೀತ ಕೊಟ್ಟಿದ್ದು, ಬಿಗ್ ಬಜೆಟ್ ರೇಂಜ್ ನಲ್ಲಿ ಜೋಕರ್ ಆಕ್ಟರ್ ಅನ್ನೋ ಕಿರುಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ.